ಬರೀ ಅನ್ನ ರಸಂ ತಿನ್ನೋದೆಷ್ಟು ಬೋರ್ ಅಲ್ವಾ? ಅದಕ್ಕೆ ಕಾಂಬಿನೇಷನ್ ಆಗಿ ಒಳ್ಳೆ ಪೆಪ್ಪರ್ ಚಿಕನ್ ಸಿಕ್ಕಿದ್ರೆ ಹೇಗಿರುತ್ತೆ? ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿಯಲ್ಲಿ ನಾವು ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ನಾವು 3 to 4 ಟೀ ಸ್ಪೂನ್ಸ್ ಆಯಿಲ್ ತೊಗೊಂಡಿದ್ದೀವಿ. ಅದಕ್ಕೆ 3 ಗ್ರೀನ್ ಚಿಲ್ಲೀಸ್ ಹಾಕಿ ಅದ್ರ ಜೊತೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 4 to 5 ಮೀಡಿಯಂ ಸೈಜ್ಡ್ ಆನಿಯನ್ಸ್ನ ಉದ್ದುದಾಗಿ ಕಟ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ಕೊತಿದ್ದೀವಿ. 2 ಸ್ಪೂನ್ಸ್ ಸಾಲ್ಟ್ ಆ್ಯಡ್ ಮಾಡೋಣ. 3 ಸ್ಪೂನ್ಸ್ ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡ್ತಿದ್ದೀವಿ. 1/4 ಸ್ಪೂನು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಿದ್ದೀವಿ. ಮತ್ತು ಬ್ಲ್ಯಾಕ್ ಪೆಪ್ಪರು 2 to 3 ಸ್ಪೂನ್ಸ್ ಆ್ಯಡ್ ಮಾಡ್ತಿದ್ದೀವಿ. ಒಳ್ಳೆ ಕ್ವಾಲಿಟಿ ಬ್ಲ್ಯಾಕ್ ಪೆಪ್ಪರ್ ಇದ್ದರೆ ಒಳ್ಳೆ ಖಾರ ಕೊಡುತ್ತೆ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ಸ್ ಕಾಚಂ ಪುಳಿ, ಇದು ನಮ್ಮ ಊರು ಸ್ಪೆಷಲ್ಲು, ಹುಳಿಗೆ ಹಾಕ್ತೀವಿ. ಕಾಚಂ ಪುಳಿ ಇಲ್ಲ ಅಂದರೆ ಲೆಮನ್ನು ಹಾಕ್ಬೋದು. ಈಗ ಮ್ಯಾರಿನೇಟೆಡ್ ಚಿಕನ್ ಆ್ಯಡ್ ಮಾಡೋಣ. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನು ಸಾಲ್ಟು ಮತ್ತು 1/4 ಟೀ ಸ್ಪೂನ್ ಟರ್ಮರಿಕ್ ಆ್ಯಡ್ ಮಾಡಿ ನಾನು 15 ಮಿನಿಟ್ಸ್ ಇಟ್ಟು ಅದನ್ನು ಫ್ರೈ ಮಾಡ್ಕೊತಿದ್ದೀವಿ. ಈಗ ಸಾಂಬಾರು ಸೊಪ್ಪು ಒಂದು ಅರ್ಧ ಕಟ್ಟು ಹಾಕ್ಕೊತಿದ್ದೀವಿ. ಇದು ನೀರೇನು ಹಾಕದೆ ಕಡಿಮೆ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಒಂದು ಗಾರ್ನಿಷ್ಗೆ ಕೊರಿಯಾಂಡರ್ ಲೀಫ್ ಹಾಕಿ ಈಗ ರೆಡಿಯಾಗಿದೆ ಪೆಪ್ಪರ್ ಚಿಕನ್.